ಹಾಯ್ ಹಲೋ, ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ಮೂಡುವುದೇ ಮೂಡಲ ಹೊನಲು ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ. ಲಾವಣ್ಯಾಳ ಜೊತೆ ಮಾತಾಡಿದ ಸೂರ್ಯನ ಮನಸ್ಥಿತಿ ಹಾಳಾಗಿತ್ತು. ಮನೆಯಿಂದ ಹೊರಗೆ ಬಂದವನೇ ಹತ್ತಿರದಲ್ಲೇ ಇದ್ದ ಬಸ್ ಸ್ಟಾಪ್ ಒಂದರಲ್ಲಿ ಬಂದು ರೋಡಿನಲ್ಲಿ ಓಡಾಡುವ ಗಾಡಿಗಳನ್ನೇ ಸುಮ್ಮನೆ ನೋಡುತ್ತಾ ಕುಳಿತ. ಇಷ್ಟು ದಿನ ಇದ್ದ ಅಲ್ಪ ಸ್ವಲ್ಪ ನೆಮ್ಮದಿ ಕೂಡ ಹಾಳಾಗಿತ್ತು. ಇತ್ತ ಕಡೆ ಕೆಲಸ ಮುಗಿಸಿ ಆಗಷ್ಟೇ ಬಸ್ ಇಳಿದು ನಿಂತ ಭೂಮಿಗೆ ಬಸ್ ಸ್ಟಾಪ್ನಲ್ಲಿ ಸೂರ್ಯ ಕುಳಿತಿರುವುದು ಕಾಣಿಸಿತು. ಹತ್ತಿರ ಬಂದು ಅವನ ಮುಖ ನೋಡಿದಳು. ಯಾವುದೋ ಗಾಢವಾದ ಯೋಚನೆಯಲ್ಲಿ ಮುಳುಗಿ ಹೋಗಿರುವವನಂತೆ ಕಂಡನು. ಅವನ ಪಕ್ಕದಲ್ಲಿ ಕುಳಿತು ಅವನ ಕೈಯನ್ನು ಮೃದುವಾಗಿ ಅದುಮಿದಳು. ಬೆಚ್ಚನೆಯ ಕೈ ಸ್ಪರ್ಶಕ್ಕೆ ತಿರುಗಿ ಅವಳ ಕಡೆ ನೋಡಿದ. ಮುಗುಳು ನಗುತ್ತಾ ಅವನನ್ನೇ ನೋಡುತ್ತಾ ಕುಳಿತಿದ್ದ ಭೂಮಿ ಕಂಡಳು. ಒಂದು ಕ್ಷಣ ಇಬ್ಬರ ಕಣ್ಣೋಟ ಬೆರೆತವು. ಏನೂ ಅರಿಯದ ಮಗುವಿನ ಮುಕ್ತತೆ ಇತ್ತು ಅವಳ ಮುಖದಲ್ಲಿ. ಆದರೆ ವಿವರಿಸಲಾಗದ ಸಾವಿರ ನೋವನ್ನು ಸೂರ್ಯನ ಕಣ್ಣುಗಳಲ್ಲಿ ಕಂಡಿದ್ದಳು ಭೂಮಿ. ಆದರೂ ಸಹ ಏನೂ ಕೇಳದೆ ಸುಮ್ಮನೆ ಅವನ ಪಕ್ಕದಲ್ಲಿ ಕುಳಿತಳು. ಅವಳನ್ನೇ ನೋಡುತ್ತಾ ಕೆಲವು ನಿಮಿಷ ಮೌನವಾಗಿಯೇ ಕುಳಿತವನ ಮನಸ್ಸು ಸ್ವಲ್ಪ ಮಟ್ಟಿಗೆ ತಿಳಿಯಾಗಿತ್ತು. ಸೂರ್ಯ, ಮನೆಯಲ್ಲಿ ನಿಮ್ಮೊಬ್ಬರಿಗೆ ಬೋರ್ ಆಗ್ತಾ ಇತ್ತಾ? ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀರಾ? ಕೇಳಿದಳು. ಬೆಳಿಗ್ಗೆಯಿಂದ ಅವನ ಮನಸ್ಥಿತಿ ಸರಿಯಿಲ್ಲ ಎನ್ನುವುದು ಅವಳಿಗೂ ಗೊತ್ತಿತ್ತು. ಆದರೆ ಅದನ್ನು ಕೆದಕಿ ಕೇಳಲು ಹೋಗಲಿಲ್ಲ ಹುಡುಗಿ. ತನ್ನ ಬಳಿ ಹೇಳುವ ವಿಷಯವಾದರೆ ಅವನೇ ಹೇಳುತ್ತಾನೆ ಎಂದುಕೊಂಡು ವಿಷಯ ಬದಲಿಸಿ ಕೇಳಿದಳು. ಬೋರ್ ಆಗ್ತಾ ಇಲ್ಲ, ಮನೇಲಿ ಇರೋಕೆ ಹಿಂಸೆ ಆಗ್ತಾ ಇದೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಭೂಮಿಯ ಪ್ರಶ್ನೆಗೆ ಹೌದು ಎನ್ನುವ ಹಾಗೆ ನಿಧಾನವಾಗಿ ತಲೆಯಾಡಿಸಿದ. ತುಂಬ ಸಮಯ ಆಯಿತು ಅನಿಸುತ್ತೆ ಇಲ್ಲಿ ಬಂದು ಕೂತ್ಕೊಂಡು, ಮನೆಗೆ ಹೋಗೋಣವಾ? ಕೇಳಿದಳು. ಸ್ವಲ್ಪ ಹೊತ್ತು ಎಲ್ಲಾದರೂ ಹೋಗೋಣ, ಬರ್ತೀರಾ? ಎಂದು ಅವಳ ಕಣ್ಣುಗಳನ್ನೇ ನೋಡುತ್ತಾ ಕೇಳಿದ. ದುಃಖದ ಭಾರ ಹೊರಲಾರದಷ್ಟು ಕಣ್ಣುಗಳು ಕೆಂಪಾಗಿದ್ದವು ಅವನದ್ದು. ನಿಧಾನವಾಗಿ ಅವನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡವಳು, ನೀವು ಕರೆದ್ರೆ ಎಲ್ಲಿಗೆ ಬೇಕಾದರೂ ಬರ್ತೀನಿ, ಬನ್ನಿ ಹೋಗೋಣ ಎಂದಾಗ ಅವಳ ಕೈ ಹಿಡಿದ ರೀತಿಯಲ್ಲಿಯೇ ಸುಮ್ಮನೆ ನಡೆಯಲು ಶುರು ಮಾಡಿದ. ಎಲ್ಲಿಗೆ, ಏನು ಎಂದು ಏನೊಂದೂ ಕೇಳದೆ ಅವನ ಜೊತೆ ಹೆಜ್ಜೆ ಹಾಕಿದಳು ಭೂಮಿ. ಆಗ ತಾನೇ ತನ್ನ ದಿನನಿತ್ಯದ ಕೆಲಸ ಮುಗಿಸಿ ನೇಸರ ಮುಳುಗುತ್ತಿರುವ ಸಮಯ ಅದಾಗಿತ್ತು. ರೋಡಿನ ಬದಿಯಲ್ಲಿ ನಡೆಯುತ್ತಿದ್ದರೂ ವಾಹನಗಳ ಶಬ್ದ ಇಬ್ಬರ ಕಿವಿಗೂ ತಲುಪುತ್ತಿರಲಿಲ್ಲ. ಒಬ್ಬರ ಇರುವಿಕೆಯನ್ನು ಮತ್ತೊಬ್ಬರು ಫೀಲ್ ಮಾಡಿಕೊಂಡು ನಡೆಯುತ್ತಿದ್ದರೆ ತಮ್ಮ ಸುತ್ತಮುತ್ತ ಏನು ನಡೆಯುತ್ತಿದೆ ಅನ್ನೋದರ ಅರಿವು ಇಬ್ಬರಿಗೂ ಇರಲಿಲ್ಲ. ಸುಮಾರು 2 ಕಿಲೋಮೀಟರಷ್ಟು ದೂರ ಮಾತಿಲ್ಲದೆ ಮೌನವಾಗಿಯೇ ನಡೆದಿದ್ದರು. ಸಾರಿ ಭೂಮಿ, ಕೆಲಸದಿಂದ ಸುಸ್ತಾಗಿ ಬಂದಿದ್ರಿ, ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅನಿಸುತ್ತೆ. ಆದರೆ ನನ್ನಿಂದಾಗಿ ನಿಮಗೆ ತೊಂದರೆ ಆಯಿತು ಎಂದನು. ಆ ಥರ ಏನೂ ಇಲ್ಲ, ಹಾಗೇನಾದರೂ ಇದ್ದರೆ ನಾನೇ ಹೇಳ್ತಾ ಇದ್ದೆ ಅಲ್ವಾ. ಈ ರೀತಿ ಇಬ್ಬರೇ ಏಕಾಂತವಾಗಿ ನಡೆದು ತುಂಬ ದಿನ ಆಗಿತ್ತು, ಒಂಥರ ಚೆನ್ನಾಗಿತ್ತು ಎಂದು ಮುಗುಳು ನಕ್ಕು ಹೇಳಿದಳು. ಸರಿ ಬನ್ನಿ ವಾಪಸ್ ಹೋಗೋಣ, ಯಾವುದಾದ್ರೂ ಆಟೋ ಇದ್ದರೆ ನೋಡ್ತೀನಿ ಎಂದವನ ಮಾತನ್ನು ತಡೆದವಳು, ಆಟೋ ಬೇಡ, ಮತ್ತೆ ನಡ್ಕೊಂಡೇ ಹೋಗೋಣ, ಬೇಗ ಮನೆಗೆ ಹೋಗಿ ಮಾಡೋ ಅಂಥ ಕೆಲಸ ಏನಿಲ್ಲ ಎಂದವಳು ತನ್ನ ಫೋನ್ ತೆಗೆದು, ಒಂದು ನಿಮಿಷ ಇರಿ, ನಾವು ಬರೋದು ಲೇಟ್ ಆಗುತ್ತೆ ಅಂತ ಆಂಟಿಗೆ ಹೇಳಿಬಿಡ್ತೀನಿ, ಇಲ್ಲ ಅಂದರೆ ಸುಮ್ಮನೆ ಗಾಬರಿ ಆಗ್ತಾರೆ ಎಂದು ಸೀತಾ ಅವರ ನಂಬರ್ಗೆ ಕರೆ ಮಾಡಿದಳು. ಅತ್ತ ಕಡೆ ರಿಸೀವ್ ಆದ ಕೂಡಲೇ, ಆಂಟಿ, ನಾನು ಸೂರ್ಯ ಅವ್ರ ಜೊತೆ ಹೊರಗೆ ಬಂದಿದ್ದೀನಿ, ನಾವು ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ನೀವು ಟೆನ್ಷನ್ ಆಗಬೇಡಿ ಎಂದು ಹೇಳುತ್ತಿದ್ದವಳು ತನ್ನ ಎದುರಿಗೆ ಜೋಳ ಮಾರುತ್ತಿದ್ದ ತಳ್ಳೋ ಗಾಡಿ ಒಂದು ಕಾಣಿಸಿದ ಕೂಡಲೇ ಅತ್ತ ಕಡೆ ಉತ್ತರವನ್ನು ನಿರೀಕ್ಷಿಸದೆ ಕಾಲ್ ಕಟ್ ಮಾಡಿ, ಸೂರ್ಯ ಅಲ್ಲೋಡಿ ಜೋಳ, ಈ ಚುಮ್ಮು ಚುಮ್ಮು ಚಳಿಯಲ್ಲಿ ಬಿಸಿ ಬಿಸಿ ಜೋಳಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ, ಬನ್ನಿ ಬೇಗ ಎಂದು ಅತ್ತ ಕಡೆ ಓಡಿದಳು. ಸೂರ್ಯ ಕೂಡ ಅವಳನ್ನೇ ಹಿಂಬಾಲಿಸಿದ. ಅಣ್ಣ 2 ಜೋಳ ಕೊಡಿ
ಎರಡಕ್ಕೂ ಸ್ವಲ್ಪ ಖಾರ ಜಾಸ್ತಿ ಇರಲಿ ಎಂದು ಹೇಳಿ ಅವನಿಂದ ಜೋಳ ಪಡೆದು ತಾನೊಂದು ಇಟ್ಟುಕೊಂಡು ಅವನಿಗೊಂದು ಕೊಟ್ಟಳು. ಇಲ್ಲ ಭೂಮಿ, ನನಗೆ ತಿನ್ನಬೇಕು ಅನ್ನಿಸ್ತಾ ಇಲ್ಲ, ನೀವು ತಿನ್ನಿ ಎಂದು ನಿರಾಕರಿಸಿದ. ಮೊದಲನೇ ತುತ್ತು ತಿನ್ನೋವರೆಗೂ ಅಷ್ಟೇ ಬೇಡ ಅನ್ಸೋದು, ಆಮೇಲೆ ಇನ್ನೊಂದು ಬೇಕು ಅಂತ ನೀವೇ ತಗೋತೀರಾ ಎಂದು ಅವನ ಕೈಗಿಟ್ಟು ಚಪ್ಪರಿಸಿಕೊಂಡು ತಿನ್ನಲು ಶುರು ಮಾಡಿದಳು. ಕೊನೆಗೆ ವಿಧಿಯಿಲ್ಲದೆ ಒಂದು ತುತ್ತು ತಿನ್ನಲು ಹೋದ ಸೂರ್ಯನಿಗೆ ಖಾರ ನೆತ್ತಿಗತ್ತಿ ಕೆಮ್ಮಲು ಶುರು ಮಾಡಿದನು. ಆಗ ಕೂಡಲೇ ತನ್ನ ಬ್ಯಾಗ್ನಲ್ಲಿ ಇದ್ದ ನೀರು ಕುಡಿಸಿ ನೆತ್ತಿ ತಟ್ಟಿದಳು. ಖಾರ ಜಾಸ್ತಿ ಆಯ್ತಾ ಸೂರ್ಯ, ಕಮ್ಮಿ ಹಾಕಿಸ್ಬೇಕಾಗಿತ್ತಾ? ಇಲ್ಲ ಪರವಾಗಿಲ್ಲ ಎಂದು ಅದನ್ನೇ ತಿನ್ನಲು ಪ್ರಾರಂಭ ಮಾಡಿದನು. ಮತ್ತೆ ಏನು ಗೊತ್ತಾ ಸೂರ್ಯ, ಜೋಳಕ್ಕೆ ಈ ರೀತಿ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಹೇಗೆ ಟೇಸ್ಟ್ ಕೊಡುತ್ತೋ ಅದೇ ರೀತಿ ಜೀವನ ಕೂಡ. ಪ್ರಾಬ್ಲಮ್ಗಳು ಇದ್ರೇ ಜೀವನ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು, ಇಲ್ಲ ಅಂದರೆ ಸಪ್ಪೆ ಅನ್ನಿಸ್ಬಿಡುತ್ತೆ. ಸೊ ಏನೇ ಬಂದರೂ ಎಲ್ಲ ಸಿಚುವೇಶನ್ನ ತಾಳ್ಮೆಯಿಂದ ಎದುರಿಸಬೇಕು ಎಂದು ಮುಗುಳು ನಕ್ಕು ಹೇಳಿದರೆ ಅವಳನ್ನೇ ದಿಟ್ಟಿಸಿದ ಸೂರ್ಯ. ಗೊತ್ತೋ ಗೊತ್ತಿಲ್ಲದೆಯೋ ಸೂರ್ಯನಿಗೆ ಸಮಾಧಾನದ ಮಾತುಗಳನ್ನು ಹೇಳಿದ್ದಳು ಭೂಮಿ. ಆದರೆ ಇತ್ತ ಕಡೆ ಭೂಮಿಯ ಕಾಲನ್ನು ಲಾವಣ್ಯ ರಿಸೀವ್ ಮಾಡಿದ್ದಳು. ಭೂಮಿ ಹೇಳಿದ ಅಷ್ಟು ಮಾತನ್ನು ಕೇಳಿದ ಲಾವಣ್ಯ ತನ್ನ ಹುಬ್ಬುಗಳನ್ನು ಕೂಡಿಸಿ ಕಟ್ಟಾದ ಫೋನನ್ನೇ ನೋಡುತ್ತಾ ನಿಂತಿದ್ದಳು. ಏನು ಹೇಳಿದ್ದಿವಳು? ಸೂರ್ಯನ ಜೊತೆ ಆಚೆ ಇದ್ದೀನಿ ಅಂತನಾ? ನನ್ನ ಸೂರ್ಯನ ಜೊತೆ ಇವಳಿಗೇನು ಕೆಲಸ? ಇವಳು ಯಾಕೆ ಹೊತ್ತಲ್ಲಿ ಅವನ ಜೊತೆ ಹೊರಗೆ ಸುತ್ತಾಡಬೇಕು? ಅಷ್ಟಕ್ಕೂ ಈ ಸೂರ್ಯ ತಾನೆ ಹೇಗೆ ಅವಳ ಜೊತೆ ಹೊರಗೋದ? ನಾನು ಮನೆ ಒಳಗೆ ಬಂದರೆ ಯಾರಾದರೂ ನೋಡಿ ತಪ್ಪು ತಿಳ್ಕೊತಾರೆ, ಹೊರಗೋಗು ಅಂದೋನು. ಈಗ ಊರಿನವ್ರ ಮುಂದೆ ಈ ಟೈಮಲ್ಲಿ ಅವಳ ಜೊತೆ ಸುತ್ತಿದ್ರೆ ಜನ ಏನು ಅನ್ಕೋತಾರೆ ಅನ್ನೋ ಪರಿಜ್ಞಾನ ಇಲ್ವಾ ಎಂದು ಹುಬ್ಬು ಗಂಟು ಮಾಡಿ ಅವರಿಬ್ಬರ ಬಗ್ಗೆಯೇ ಯೋಚಿಸುತ್ತಿದ್ದಳು ಲಾವಣ್ಯ. ಅಡುಗೆ ಮನೆಯಲ್ಲಿ ಚಪಾತಿ ಅರೆಯುತ್ತಿದ್ದ ಸೀತಾ ಅವರು, ಲಾವಣ್ಯ ಕಾಲ್ ರಿಸೀವ್ ಮಾಡ್ದ? ಯಾರು ಕಾಲ್ ಮಾಡಿದ್ದು ಎಂದು ಅಲ್ಲಿಂದಲೇ ಕೂಗಿ ರೂಮಿನಲ್ಲಿ ಇದ್ದ ಲಾವಣ್ಯಾಳ ಬಳಿ ಕೇಳಿದರು. ಭೂಮಿ ಅವರು ಕಾಲ್ ಮಾಡಿದರು, ಸೂರ್ಯ ಅವ್ರ ಜೊತೆ ಹೊರಗೆ ಬಂದಿದ್ದೀನಿ, ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳೋಕ್ಕೆ ಕಾಲ್ ಮಾಡಿದರು ಎಂದು ಉತ್ತರಿಸಿದಳು. ಹೌದಾ, ಸರಿ ಬಿಡು, ಸೂರ್ಯನ ಜೊತೆ ಇದ್ದಾಳೆ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಎಂದು ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರು. ರಾತ್ರಿ ಸುಮಾರು 7:30 ಸಮಯಕ್ಕೆ ಭೂಮಿ ಹಾಗೂ ಸೂರ್ಯ ಇಬ್ಬರು ಮನೆಗೆ ಬಂದಿದ್ದರು. ಸೀತಾ ಅವರ ಮನೆಗೆ ಹೋದರೆ ಪುನಃ ಲಾವಣ್ಯಾಳ ಮುಖ ನೋಡಬೇಕಾಗುತ್ತದೆ ಎನ್ನುವ ಕಾರಣಕ್ಕೆ ನೇರವಾಗಿ ತನ್ನ ಮನೆಗೆ ನಡೆದಿದ್ದ ಸೂರ್ಯ. ಒಳಗೆ ಬಂದ ಭೂಮಿಗೆ ಹಾಲ್ನಲ್ಲಿ ಚಡಪಡಿಕೆಯಲ್ಲಿ ಅತ್ತ ಕಡೆಯಿಂದ ಇತ್ತ ಕಡೆ, ಇತ್ತ ಕಡೆಯಿಂದ ಅತ್ತ ಕಡೆ ನಡೆದಾಡುತ್ತಿದ್ದ ಲಾವಣ್ಯ ಕಂಡಿದ್ದಳು. ಅಕ್ಕ, ಏನಾಯಿತು? ಯಾಕೆ ಹೀಗೆ ಟೆನ್ಷನ್ನಲ್ಲಿ ಓಡಾಡ್ತಾ ಇದ್ದೀರಾ ಎಂದು ಗೊಂದಲದಲ್ಲಿಯೇ ಕೇಳಿದಳು. ಓಹ್ ಬಂದ್ರಾ? ಆದರೂ ನೀವಿಷ್ಟೊತ್ತಾದರೂ ಬರಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿತ್ತು ಎಂದಾಗ ಹುಬ್ಬು ಬೆಸೆದು ಅವಳನ್ನೇ ದಿಟ್ಟಿಸಿದಳು ಭೂಮಿ. ಅವಳ ನೋಟದಿಂದ ತನ್ನ ಮುಖಭಾವವನ್ನು ಬದಲಾಯಿಸಿಕೊಂಡ ಲಾವಣ್ಯ, ಅಂದರೆ ರಾತ್ರಿ ಆಗ್ತಾಯಿದೆ, ಒಬ್ಬಳೇ ಹೆಣ್ಮಗಳು ಇಷ್ಟೊತ್ತಲ್ಲಿ ಹೊರಗಿದ್ರೆ ಸಹಜವಾಗಿ ಟೆನ್ಷನ್ ಆಗುತ್ತಲ್ವಾ, ಹಾಗೆ ನನಗೂ ಆಯಿತು ಎಂದು ತನ್ನ ಮಾತನ್ನು ಸರಿಪಡಿಸಿದಳು. ನಿಮ್ಮ ಕನ್ಸರ್ನ್ಗೆ ಥ್ಯಾಂಕ್ಸ್ ಅಕ್ಕ, ಆದರೆ ನಾನು ಒಬ್ಬಳೇ ಹೋಗಿರಲಿಲ್ಲ, ಸೂರ್ಯ ಅವ್ರ ಜೊತೆ ಹೋಗಿದ್ದೆ ಎಂದು ಮುಗುಳು ನಕ್ಕಳು. ಹೌದಾ, ಏನಾದರೂ ಮುಖ್ಯವಾದ ಕೆಲಸ ಇತ್ತು ಅನಿಸುತ್ತೆ, ಅದಕ್ಕೆ ಹೋಗಿದ್ರೇನೋ ಎಂದು ರಾಗ ಎಳೆದು ಕೇಳಿದವಳಿಗೆ ಅವರು ಇಷ್ಟು ಹೊತ್ತು ಎಲ್ಲಿದ್ದರು, ಏನು ಮಾಡ್ತಾಯಿದ್ರು ಎಂದು ತಿಳಿದುಕೊಳ್ಳುವ ಉದ್ದೇಶ ಇತ್ತು. ಮುಖ್ಯವಾದ ಕೆಲಸ ಏನೂ ಇಲ್ಲ ಅಕ್ಕ, ನಾನು ಕೆಲಸ ಮುಗಿಸಿ ಬಂದಾಗ ಸೂರ್ಯ ಅವರು ಬಸ್ ಸ್ಟಾಪ್ನಲ್ಲಿ ಯಾಕೋ ಸ್ವಲ್ಪ ಡಲ್ಲಾಗಿ ಕೂತಿದ್ರು, ಸ್ವಲ್ಪ ಅಲ್ಲಿ ಇಲ್ಲಿ ವಾಕಿಂಗ್ ಮಾಡಿದ್ರೆ ಮೂಡ್ ರಿಫ್ರೆಶ್ ಆಗುತ್ತೆ ಅಂತ ಹೋಗಿದ್ದು. ಬರುವಾಗ ಅದು ಇದು ಅಂತ ತಿನ್ಕೊಂಡು ನಿಮಗೆ ಅಂತ ಹಣ್ಣು ಕೂಡ ತಗೊಂಡು ಬಂದೆ, ತಗೊಳ್ಳಿ ಎಂದು ತನ್ನ ಕೈಯಲ್ಲಿ ಇದ್ದ ಕವರನ್ನು ಅವಳ ಎದುರು ಚಾಚಿದಳು. ಉಫ್, ಅಷ್ಟೇನಾ ಎಂದು ನಿಟ್ಟುಸಿರು ಬಿಟ್ಟವಳು, ಇದನ್ನೆಲ್ಲ ಯಾಕೆ ತರೋಕೆ ಹೋದ್ರಿ ಭೂಮಿ, ನನಗೆ ಫ್ರೂಟ್ಸ್ ಎಲ್ಲ ಇಷ್ಟ ಆಗಲ್ಲ ಎಂದಳು. ಇದೇನು ಹೀಗೆ ಹೇಳ್ತಾ ಇದ್ದೀರಲ್ಲ, ನೀವು ಪ್ರೆಗ್ನೆಂಟ್, ಈ ಟೈಮ್ನಲ್ಲಿ ಇದನ್ನೆಲ್ಲ ತಿನ್ನಬೇಕು ತಾನೆ? ಇಷ್ಟ ಇಲ್ಲ ಅಂದರೂ ನಿಮ್ಮ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೋಸ್ಕರ ಆದರೂ ತಿನ್ನಬೇಕು, ತಗೊಳ್ಳಿ
ಇದನ್ನ ನಿಮ್ಮ ರೂಮ್ನಲ್ಲಿ ಇಟ್ಕೊಳ್ಳಿ. ಪ್ರೆಗ್ನೆಂಟ್ ಇರೋರಿಗೆ ಹೊತ್ತಿಲ್ಲದ ಹೊತ್ತಲ್ಲಿ ಹಸಿವಾಗುತ್ತಂತೆ, ಆಗ ಇದನ್ನ ತಿನ್ನಬಹುದು ಎಂದು ನಿಷ್ಕಲ್ಮಶ ಮನಸ್ಸಿನಿಂದ ಕೊಟ್ಟಳು ಭೂಮಿ. ಅವಳ ಮಾತು ಕೇಳಿ ತೋರಿಕೆಯ ನಗು ನಕ್ಕವಳು ಮತ್ತೇನು ಮಾತಾಡದೆ ಸುಮ್ಮನೆ ತೆಗೆದುಕೊಂಡಳು. ಲಾವಣ್ಯ ಸೀತಾ ಅವರ ಮನೆಗೆ ಬಂದು ಸೇರಿಕೊಂಡು 1 ವಾರ ಕಳೆದಿತ್ತು. ಈ 1 ವಾರದಲ್ಲಿ ಸೂರ್ಯನಿಗೆ ಭೂಮಿ ತನಗಿಂತ ಜಾಸ್ತಿ ಕ್ಲೋಸ್ ಇದ್ದಾಳೆ ಅನ್ನೋದು ಅರ್ಥವಾಗಿತ್ತು. ಭೂಮಿ ಸೂರ್ಯನನ್ನು ಮಾತಾಡಿಸುವುದು, ತರಲೆ ತಮಾಷೆ ಮಾಡಿ ನಗುವುದು, ಇವಳು ಕರೆದ ಕಡೆಯೆಲ್ಲ ಬರಲ್ಲ ಎನ್ನದೆ ಇವನು ಹೋಗುವುದು ಎಲ್ಲವನ್ನು ಗಮನಿಸಿದ ಲಾವಣ್ಯಗೆ ಮಾತ್ರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗಾಗುತ್ತಿತ್ತು. ಅದರಲ್ಲೂ ತನ್ನನ್ನು ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡುತ್ತಿದ್ದ ಸೂರ್ಯನ ನಡೆಯನ್ನು ಸಹಿಸದಾದಳು. ಇದರ ಜೊತೆಗೆ ಭೂಮಿ ಸೂರ್ಯನನ್ನು ಪ್ರೀತಿ ಮಾಡುತ್ತಿರಬಹುದಾ ಎನ್ನುವ ಅನುಮಾನ ಕೂಡ ಹುಟ್ಟಿಕೊಂಡಿತ್ತು ಲಾವಣ್ಯಗೆ. ಫ್ರೆಂಡ್ಸ್ ಆಗಿದ್ದರೆ ಅಥವಾ ಪರಿಚಯದಾರಾಗಿದ್ದರೆ ಇಷ್ಟೊಂದು ಕ್ಲೋಸ್ ಬಾಂಡ್ ಇರ್ತಾ ಇರಲಿಲ್ಲ ಇವರಿಬ್ಬರ ಮಧ್ಯ. ಸೂರ್ಯ ಕಾಣಿಸಿದ್ರೆ ಸಾಕು, ಈ ಭೂಮಿ ಮುಖದಲ್ಲಿ ಇದ್ದ ಹೊಳಪೆ ಬದಲಾಗ್ಬಿಡುತ್ತೆ. ಅವನ ಜೊತೆ ಮಾತಾಡಬೇಕಾದ್ರೂ ಅಷ್ಟೆ, ಎಲ್ಲೋ ಕಳೆದೋದಳು ಹಾಗೆ ಇರ್ತಾಳೆ. ಆದರೆ ಸೂರ್ಯ ಅವಳ ಜೊತೆ ಮಾತಾಡ್ತಾನೆ, ಅವಳು ಹೇಳಿದ ಹಾಗೆ ಕೇಳ್ತಾನೆ ಅನ್ನೋದನ್ನು ಬಿಟ್ಟರೆ ಇವಳ ಮೇಲೆ ಪ್ರೀತಿ ಆಗಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಬಟ್ ಅವನಿಗೆ ಭೂಮಿ ಮೇಲೆ ಸಾಫ್ಟ್ ಕಾರ್ನರ್ ಮಾತ್ರ ಇದ್ದೇ ಇದೆ. ಆದರೆ ಇದು ಹೀಗೆ ಮುಂದುವರೆದ್ರೆ ಸೂರ್ಯನ ಮನಸ್ಸು ಕೂಡ ಚೇಂಜ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ಭೂಮಿ ಅಂದದಲ್ಲಿ ಆಗಿರ್ಬೋದು, ಗುಣದಲ್ಲಾಗಿರ್ಬೋದು, ಯಾವುದರಲ್ಲೂ ಕಮ್ಮಿ ಇಲ್ಲ. ಆಗೇನಾದರೂ ಸೂರ್ಯನ ಮನಸ್ಸು ಅವಳ ಕಡೆ ಜಾರ್ತು ಅಂದರೆ ಅಲ್ಲಿಗೆ ನನ್ನ ಕತೆ ಮುಗೀತು ಅಂತಾನೆ ಲೆಕ್ಕ. ನೋ, ಆಗಾಗಬಾರ್ದು. ಅದೇನೇ ಆದರೂ ಸೂರ್ಯನ ನಾನು ಮತ್ತೆ ಪಡ್ಕೊಳ್ಳೇಬೇಕು. ಆದರೆ ನನ್ನ ನೋಡಿದ್ರೆ ಸಾಕು, ಮುಖ ತಿರುಗಿಸ್ಕೊಂಡು ಹೋಗ್ತಾನೆ. ಮಾತಾಡ್ಸೋಕೆ ಟ್ರೈ ಮಾಡಿದ್ರೂ ಅವಾಯ್ಡ್ ಮಾಡ್ತಾನೆ. ಮತ್ತು ಹೇಗೆ ಅವನನ್ನು ನನ್ನ ಕಡೆ ಸೆಳ್ಕೊಳ್ಳೋದು ಎಂದು ಸೂರ್ಯ ಹಾಗೂ ಭೂಮಿ ಇಬ್ಬರ ಬಗ್ಗೆಯೇ ಗಾಢವಾಗಿ ಯೋಚಿಸುತ್ತಿದ್ದಳು ಲಾವಣ್ಯ. ಇದ್ದೇ ಇದೆಯಲ್ಲ ಎಮೋಷ್ನಲ್ ಡ್ರಾಮಾ, ಅದ್ರ ಮೂಲಕನೇ ಸೂರ್ಯನನ್ನು ನನ್ನ ಕಡೆ ಮಾಡ್ಕೋಬೇಕು. ಹಾಗೆ ಈ ಭೂಮಿಗೆ ಸೂರ್ಯನಿಗೆ ಈಗಾಗಲೇ ಮದುವೆ ಆಗಿ ಡಿವೋರ್ಸ್ ಕೂಡ ಆಗಿದೆ ಅನ್ನೋ ವಿಷಯ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ. ಅದು ಗೊತ್ತಾದರೆ, ಮುಖ್ಯವಾಗಿ ನಾನೇ ಅವನ ಎಕ್ಸ್ ವೈಫ್ ಅನ್ನೋದು ಗೊತ್ತಾದರೆ ಅವಳಾಗಿ ಅವಳೇ ನನ್ನ ಲೈನಿಂದ ಆಚೆ ಹೋಗ್ತಾಳೆ ಎಂದು ಒಂದಷ್ಟು ಲೆಕ್ಕಾಚಾರವನ್ನು ತನ್ನಲ್ಲೇ ಮಾಡಿಕೊಂಡಳು. ಸೂರ್ಯ ಕೆಲಸ ಮುಗಿಸಿ ಮನೆಗೆ ಬರುವ ಸಮಯವದು. ಸೂರ್ಯ ಸ್ವಲ್ಪ ದೂರದಲ್ಲಿ ನಡೆದು ಬರುತ್ತಿರುವುದು ಕಾಣಿಸಿದ ಕೂಡಲೇ ಅಲ್ಲೇ ಮರೆಯಲ್ಲಿ ನಿಂತಿದ್ದ ಲಾವಣ್ಯ ಅವನ ಎದುರುಗಡೆಯಿಂದ ಮುಖ್ಯ ರಸ್ತೆಯ ಕಡೆಗೆ ಓಡಲು ಶುರು ಮಾಡಿದಳು. ಅಲ್ಲಿಂದ ಓಡಿ ಬಂದವಳು ಬರುತ್ತಿದ್ದ ದೊಡ್ಡ ಬಸ್ ಒಂದರ ಎದುರಲ್ಲಿ ಕಣ್ಣು ಮುಚ್ಚಿ ಸುಮ್ಮನೆ ನಿಂತು ಬಿಟ್ಟಳು. ಅದನ್ನು ನೋಡಿದ ಸೂರ್ಯನಿಗೆ ಗಾಬರಿಯಾಗಿತ್ತು. ಅವಳ ಹಿಂದೆಯೇ ಓಡಿ ಬಂದು ಕೂಡಲೇ ಅವಳನ್ನು ಪಕ್ಕಕ್ಕೆ ಎಳೆದುಕೊಂಡನು. ಸ್ವಲ್ಪ ಅಂತರದಲ್ಲಿ ಬಸ್ಸು ಮುಂದೆ ಹೋಗಿತ್ತು. ಏಯ್, ಏನು ಮಾಡ್ತಾ ಇದೆಯಾ ನೀನು? ಅಷ್ಟು ಫಾಸ್ಟಾಗಿ ಬರ್ತಾ ಇರೋ ಬಸ್ಗೆ ಯಾರಾದರೂ ಅಡ್ಡ ಹೋಗಿ ನಿಂತ್ಕೋತಾರಾ ಎಂದು ಬೈಯಲು ಶುರು ಮಾಡಿದರೆ, ನಾನು ಸಾಯಬೇಕು ಬಿಡು ಸೂರ್ಯ, ನನಗೆ ನಿಜವಾಗ್ಲೂ ಬದುಕೋಕೆ ಇಷ್ಟ ಇಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದರೆ, ಬೆಳಿಗ್ಗೆ ಅಷ್ಟೇ ಚೆನ್ನಾಗಿದ್ದವಳಿಗೆ ಸಂಜೆ ಆಗೋ ಅಷ್ಟರಲ್ಲಿ ಏನಾಯಿತು ಎನ್ನುವ ಗೊಂದಲ ಹುಟ್ಟಿಕೊಂಡಿತ್ತು ಅವನ ಮನಸ್ಸಿನಲ್ಲಿ. ಅದನ್ನೇ ಅವಳ ಬಳಿ ಕೇಳಿದ. ಏನು ಗೊತ್ತಾ, ಮನುಷ್ಯ ಒಳ್ಳೆಯವನಿಂದ ಕೆಟ್ಟವನಾಗಿ ಅಥವಾ ಕೆಟ್ಟವನಿಂದ ಒಳ್ಳೆಯವನಾಗಿ ಬದಲಾಗಲೇಬಾರ್ದು. ಹಾಗೊಂದು ವೇಳೆ ಬದಲಾದರೆ ಹೀಗೆ ನಂತರ ಅತಂತ್ರ ಸ್ಥಿತಿಗೆ ಬಂದು ತಲುಪ್ತಾನೆ. ಸ್ವಲ್ಪ ಅರ್ಥ ಆಗೋ ಥರ ಬಿಡಿಸಿ ಹೇಳ್ತೀಯೋ ಅಥವಾ ಹೀಗೆ ಅಳ್ತಾ ಇರ್ತೀಯೋ ಎಂದನು ಅಸಮಾಧಾನದಿಂದ. ನಾನೀಗ ಮುಂಚಿನ ಥರ ಇಲ್ಲ, ಬದಲಾಗಿದ್ದೀನಿ ಅಂತ ಹೇಳ್ತಾ ಇದ್ರು ನೀನು ನಂಬ್ತಾ ಇಲ್ವಲ್ಲ. ಅದೇ ಪ್ರತಿ ಕ್ಷಣ ಪ್ರತಿದಿನ ಹಿಂಸೆ ಆಗೋ ಥರ ಮಾಡ್ತಾ ಇದೆ ನನಗೆ. ಇದ್ರ ಜೊತೆಗೆ ನನ್ನ ಮಗುನ ನನ್ನಿಂದ ಸಾಕೋಕೆ ಆಗ್ತಾ ಇಲ್ವಲ್ಲ ಅನ್ನೋ ಚಿಂತೆ ಬೇರೆ. ಹೋದ್ವಾರನೇ 3.5 ತಿಂಗಳಿಗೆ ಒಂದು ಸ್ಕ್ಯಾನಿಂಗ್ ಇದೆ. ಮಗುವಿನ ಆರೋಗ್ಯದ ಬೆಳವಣಿಗೆ ಹೇಗಿದೆ ಅಂತ ನೋಡಬೇಕು, ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದರು ಡಾಕ್ಟರ್. ಆದರೆ ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ಗೆ ಅಂತಲೇ 1000 ರೂಪಾಯಿ ಕೇಳ್ತಾರೆ. ಇನ್ನು ಸ್ಕ್ಯಾನಿಂಗ್, ಮೆಡಿಸಿನ್ ಅಂತ ಒಂದು ಸಾರಿ ಹಾಸ್ಪಿಟಲ್ಗೆ ಹೋದರೆ 5-6 ಆಗುತ್ತೆ. ಹೀಗಿರುವಾಗ ಕೈಯಲ್ಲಿ 1 ರೂಪಾಯಿ ಇಲ್ಲದೆ ನನ್ನ ಮಗುಗೆ ಜನ್ಮ ಕೊಡೋಕೆ ಆಗುತ್ತೆ ಅಂತ
ನನಗೆ ಅನ್ನಿಸ್ತಾ ಇಲ್ಲ. ಆಶ್ರಯ ಕೊಟ್ಟೋರ ಹತ್ರನೇ ಕೈ ಚಾಚಿ ದುಡ್ಡು ಕೂಡ ಕೊಡಿ ಅಂತ ಹೇಗೆ ಕೇಳಲಿ ಸೂರ್ಯ ಎಂದು ಬಿಕ್ಕಿದಳು. ಅವಳು ಹೇಳುತ್ತಿರುವುದು ಕೂಡ ಸರಿ ಇದೆ ಎಂದು ಸೂರ್ಯನಿಗೂ ಅನಿಸುತ್ತಿತ್ತು. ನಿನ್ನ ಹತ್ರನಾದರೂ ಕೇಳೋಣ ಅಂತ ನೀನು ಮಾತಾಡ್ಸೋಕೆ ಬಂದರೆ ಯಾವುದೋ ಜನ್ಮದ ಶತ್ರು ಥರ ಟ್ರೀಟ್ ಮಾಡ್ತೀಯ. ಈಗ ಹೇಳು ಸೂರ್ಯ, ಇಷ್ಟೆಲ್ಲ ಆದಮೇಲೂ ಯಾವ ನಂಬಿಕೆ ಮೇಲೆ ಜೀವನ ಮಾಡಲಿ? ನಮಗೆ ಅಂತ ಸಹಾಯ ಮಾಡೋಕೆ ಅಂತ ಒಬ್ಬರಾದರೂ ಇಲ್ದಿದ್ರೆ ಈ ಪ್ರಪಂಚದಲ್ಲಿ ಒಬ್ಬಂಟಿ ಹೆಂಗಸು ಬದುಕೋದು ಅಸಾಧ್ಯ ಅನ್ನೋದು ಒಂದೇ ಒಂದು ವಾರದಲ್ಲಿ ಅರ್ಥ ಆಯಿತು. ಅದಕ್ಕೆ ಸಾಯೋ ನಿರ್ಧಾರ ಮಾಡಿದ್ದು ಎಂದು ನಿಂತ ಜಾಗದಲ್ಲೇ ಕುಸಿದು ಮುಖ ಮುಚ್ಚಿಕೊಂಡು ತನ್ನ ಅಳುವನ್ನು ಜಾಸ್ತಿ ಮಾಡಿದಳು. ಅದಾಗಲೇ ಅವರ ಸುತ್ತ ಒಬ್ಬೊಬ್ಬರೇ ಜನಗಳು ಸುತ್ತುವರಿಯಲು ಶುರುವಾದಾಗ ಈ ವಿಷಯವನ್ನು ದೊಡ್ಡದು ಮಾಡಲು ಇಷ್ಟಪಡದ ಸೂರ್ಯ, ಸರಿ, ಇನ್ಮೇಲೆ ನಿನ್ನ ಪೂರ್ತಿ ಖರ್ಚು ನಾನೇ ನೋಡ್ಕೋತೀನಿ. ಈಗ ಏಳು ಮೇಲೆ ಮನೆಗೆ ಹೋಗೋಣ ಎಂದನು. ಬೇಡ ಸೂರ್ಯ, ಈಗ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅನ್ನೋ ಕಾರಣಕ್ಕೆ ಹೀಗಂದು ಆಮೇಲೆ ಎಂದಿನ ಹಾಗೆ ನನ್ನ ನಿರ್ಲಕ್ಷ್ಯ ಮಾಡಿದರೆ ಅದನ್ನು ನನ್ನಿಂದ ಸಹಿಸೋಕ್ಕಾಗಲ್ಲ. ಅದಕ್ಕೆ ಪ್ಲೀಸ್ ನನ್ನ ತಡಿಬೇಡ, ಬಿಟ್ಬಿಡು ನಾನು ಸಾಯೋದ್ರಿಂದ ಯಾರಿಗೂ ಏನೂ ನಷ್ಟ ಆಗಲ್ಲ ಎಂದಳು ತನ್ನ ಅಳುವನ್ನು ಮುಂದುವರಿಸುತ್ತಾ. ನೋಡು, ಆ ರೀತಿ ಏನೂ ಆಗಲ್ಲ. ನಿನಗೆ ಯಾವಾಗ ದುಡ್ಡಿನ ಅವಶ್ಯಕತೆ ಇರುತ್ತೆ ಆಗ ನಾನು ಬಂದು ಕೇಳು, ನಾನು ಕೊಡ್ತೀನಿ. ಈಗ ಇದು ದೊಡ್ಡ ಚರ್ಚೆ ಆಗೋಕ್ಕೂ ಮೊದಲು ಮನೆಗೆ ಹೋಗೋಣ ಬಾ ಎಂದು ಅವಳನ್ನು ಏಳಿಸಿ ಕರೆದುಕೊಂಡು ಬಂದಿದ್ದ. ಕೊನೆಗೂ ತಾನು ಅಂದುಕೊಂಡ ಕಾರ್ಯ ಸಫಲವಾಗಿದ್ದಕ್ಕೆ ಗೆಲುವಿನ ನಗು ಮೂಡಿತ್ತು ಅವಳ ಮುಖದಲ್ಲಿ. ಮುಂದುವರಿಯುವುದು.